ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಮಾರ್ನಿಂಗ್ 6:30 ಆಗಿದೆ. ದೇವಸ್ಥಾನ ಹೋಗ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ, ಸೊ ಹಾಗಾಗಿ ದೇವರನ್ನ ಬೇಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತಾ ವಿಸಿಟ್ ಮಾಡ್ತಾ ಇದ್ದೆ ಟೆಂಪಲ್ಗೆ. ಆ್ಯಂಡ್ ನಾವು ನೋಡಿ 6:37 ಆಗಿತ್ತು. ಇನ್ನು ಮಂಜೆಲ್ಲ ಹಾಗೆ ಇತ್ತು, ಹಾಗಾಗಿ ಏನಿನ್ನು ಬೆಲ್ ಕರೆದಿಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಮತ್ತು ಚಳಿ ಕೂಡ ಆಗ್ತಿತ್ತು. ಇವಾಗ ಬೇಸಿಗೆಯಲ್ಲಿ ಈ ಥರ ಚಳಿ ಇದೆಯಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಚಾಮುಂಡಿ ಬೆಟ್ಟ ತುಂಬ ದಿನ ಹೋಗಬೇಕಾಗಿತ್ತು, ಹೋಗಿರಲಿಲ್ಲ. ದೇವರು ನೆನೆದಿಲ್ಲ ಅಂದರೆ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತಂತೆ. ಯಾಕಂದರೆ ನಮ್ಮ ಜೊತೆ ಇರೋರೆ ನಮಗೆ ಶತ್ರುಗಳಾಗ್ಬಿಡ್ತಾರೆ ಒಂದೊಂದ್ಸಲ. ಸೊ ಹಾಗಾಗಿ ದೇವ್ರನ್ನ ಒಂದ್ಸಲ ವಿಸಿಟ್ ಮಾಡಬೇಕು. ನಮ್ಮಂಥವರಿಗೆ ತಾಯಿ ತಂದೆಯಾಗಿ ನಿಂತಿರೋ ಚಾಮುಂಡಿ ಅಮ್ಮನಿಗೆ ಹೋಗಿ ವಿಸಿಟ್ ಮಾಡೋದು ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾವು ಹೊರಡ್ತಾ ಇದ್ವಿ. ಇವಾಗ ಟೈಮ್ ಆಗಿತ್ತು, ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ, ತಿನ್ನಬೇಕು. ಹೊಟ್ಟೆ ತುಂಬ ಹಸುವಾಗಿದೆ. ನನಗೆ ಈ ಥರ ಫ್ಯಾಮಿಲಿ ಜೊತೆ ಹೋಗೋದಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದರು. ನೋಡಿ, ಇದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಹೊಟ್ಟೆ ತುಂಬ ಹಸುವಾಗಿತ್ತು. ಹಾಗೆ ನೋಡಿದ್ವಿ, ಅಲ್ಲಿ ಬೇಡ, ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇವಾಗ ಚಾಮುಂಡಿಗೆ ನಾವು ಸ್ವಲ್ಪ ಡಿಲೇ ಆಗಿ ಹೋಗ್ತಾ ಇದ್ದೀನಿ, ಹಾಗಾಗಿ ಲೊಕೇಶನ್ ಹಾಕ್ಕೊಂಡಿದ್ದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಬರುತ್ತೆ. ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ 8:30 ಆಗಿದೆ, ರೀಚ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಹೋಗೋದ್ರಲ್ಲಿ. ಯಾವಾಗ ನೋಡ್ತೀವಿ, ಯಾವಾಗ ನಮ್ಮ ಪ್ರಾಬ್ಲಮ್ಸ್ ಅವ್ರ ಮುಂದೆ ಸ್ವಲ್ಪ ಹೇಳ್ಕೊಂಡಾಗ ಮನಸ್ಸು ಕ್ಲಿಯರ್ ಆಗುತ್ತೆ. ಹಾಗಾಗಿ ಹೋಗ್ತಾ ಇದೆ. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಇನ್ನೇನು ಬರುತ್ತೆ, ಅಲ್ಲಿ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಆಮೇಲೆ ಟ್ರಾಫಿಕ್ ಎಲ್ಲ ಏನು ಬೆಳಗ್ಗೆ ಇರಲಿಲ್ಲ, ಕ್ಲಿಯರ್ ಇತ್ತು. ಹಾಗಾಗಿ ಮೇಲೆ ಹೋಗ್ತಾ ಇದ್ವಿ. ಹೀಗಿದೆ ನೋಡಿ, ಮೇಲೆ ಎಲ್ಲ ಹೋದ್ಮೇಲೆ ಲೆಫ್ಟಲ್ಲಿ ಟೆಂಪಲ್ ಇದೆ. ಮೇಲೆ ಕೆಳಗಡೆ ಬೇರೆ ವೆಹಿಕಲ್ಸ್ ಬಿಡ್ತಾರೆ, ಮೇಲೆ VIP ವೆಹಿಕಲ್ಸ್. ಅಲ್ಲಿಗೆ ನಾವು ಹೋಗಿದ್ದು ಕೂಡ. ಇಲ್ಲಿ ಫೈನಲ್ ಆಗಿ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿಂದ ನಾವು ಟೆಂಪಲ್ಗೆ ಹೋಗಬೇಕು. ಹೆವಿ ರಶ್ ಇತ್ತು. ಯಾಕೆ ಅಂದರೆ ಫೈನಲಿ ನಾವು ರೀಚ್ ಆದ್ವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಹೆವಿ ರಶ್ಶು. ಶುಕ್ರವಾರ ಬೇರೆ ನೋಡಿ. ತುಂಬ ಅಂದರೆ ತುಂಬ ರಶ್ ಇದೆ. ಹುಣ್ಣಿಮೆ ಶುಕ್ರವಾರ ಬೇರೆ ನೋಡಿ. ಮಾರ್ನಿಂಗೆ ಎಷ್ಟೊಂದು ಜನ ಇದ್ದಾರೆ ಅಂದರೆ, ಎಲ್ಲ ಕಡೆ ಯಾವ ಗೇಟಲ್ಲಿ ನೋಡಿದ್ರು ಪೊಲೀಸ್ ಇದ್ದಾರೆ. ಆಮೇಲೆ ಕಾಲು ಬೇರೆ ಇಡೋಕ್ಕಾಗ್ತಿರ್ಲಿಲ್ಲ. ಆ ಟೈಮ್ಗೆ ಸುಟ್ಟು ತುಂಬ ಬೆಂಕಿ ಥರ ಸುಡ್ತಾಯಿತ್ತು. ಹಾಗೆ ಹೋದ್ವಿ. ಆಮೇಲೆ ಅಲ್ಲಿ ಹೋಗಿ ಒಬ್ಬರನ್ನ ಮೀಟಾಗಿ ಅಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ. ಬಟ್ ಇವತ್ತು ಮಾಡಿರೋ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಮಹಾಮಂಗಳಾರತಿ ಆಯಿತು. ಹಾಗಾಗಿ VIP ದರ್ಶನ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಫೋಟೋ ತೆಗೆಸ್ಕೊಂಡ್ವಿ, ಫ್ಯಾಮಿಲಿ ಫೋಟೋನ. ಅಲ್ಲೇ ದರ್ಶನ ಎಲ್ಲ ಮುಗಿಸಾದ್ಮೇಲೆ 5 ನಿಮಿಷ ಕುತ್ಕೊಳ್ಳೋಣ ಅಂತ ದೇವಸ್ಥಾನದ ಮುಂದೆ ಕುತ್ಕೊಂಡಿದ್ದೀವಿ. ಎಷ್ಟು ತಣ್ಣು ಗಾಳಿ ಬರ್ತಾಯಿದೆ ಈ ಸೈಡ್ ಅಂದರೆ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಫ್ರೆಶ್ ಗಾಳಿ ಇತ್ತು ನೋಡಿ. ಮೈಸೂರೆಲ್ಲ ಹೇಗಿದೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿತ್ತು ಜರ್ನಿ, ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಒಳ್ಳೆ ದಿನ ನಾನು ಮೀಟಾಗಿ ಅನ್ನೋದೊಂದು ಖುಷಿ. ನೋಡಿ ಎಲ್ಲ ಎಷ್ಟು ಜನ ಇದ್ದಾರೆ, ಯಾವ ಕಡೆ ನೋಡಿದ್ರು ತುಂಬ ಜನ ಇದ್ದಾರೆ. ಅಲ್ಲಿ ಎಷ್ಟು ಕ್ಯೂ ನೋಡಿದ್ರಲ್ಲ ಹೆಂಗಿದೆ ಅಂತ. ಮತ್ತು ಹೆವಿ ಬಿಸಿಲು, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಅದಕ್ಕೆ ನಂದಿನಿಯಲ್ಲಿ ಸ್ವಲ್ಪ ಮಜ್ಜಿಗೆ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ನಮ್ಮ ಚಿಕ್ಕಮ್ಮ ನೋಡಿ ನಾವು ತೊಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಚೆನ್ನಾಗಿತ್ತು ಜರ್ನಿ ಅಂತೂ, ಹೇಳೋಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿತ್ತು ಜರ್ನಿ ಅಂತೂ. ಅದು ತುಂಬ ಖುಷಿ ಕೊಡ್ತು. ಒಳ್ಳೆ ದಿನ ಮೀಟ್ ಮಾಡಿದ್ವಿ ದೇವ್ರನ್ನ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ನೋಡಿ ಕೆಳಗಡೆ ಬರ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಬಂದರೆ ತುಂಬ ಖುಷಿ ಆಗ್ತಿತ್ತು.
ಎಷ್ಟು ಲೇಟಾಗಿ ಹೋದರೂ ಅಷ್ಟೇ ಖುಷಿ ಸಿಗುತ್ತೆ ಅನಿಸುತ್ತಲ್ಲ ಅಂತಾರಲ್ಲ ಹಾಗೆ. ನಾವು ಹೋಗಿ ಒಂದು 5-10 ಮಿನಿಟ್ಸಲ್ಲೆಲ್ಲ ದರ್ಶನ ಆಗೋದು. ಬಟ್ ಇವಾಗ VIP ಲೈನ್ ಕೂಡ ಹೆವಿ ರಶ್ ಇತ್ತು ಇವತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಒಂದು ಕಾಲು ಗಂಟೆ ಲೇಟ್ ಆಯ್ತು ಅಷ್ಟೇ. ಆದರೂ ತುಂಬ ಖುಷಿ ಇತ್ತು, ಹ್ಯಾಪಿ ಆದ ಮೂಮೆಂಟ್ ಇದೊಂಥರ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಮೃಗಾಲಯ ಬಂದ್ವಿ. ನೋಡಿ ಯಾವ ಥರ ಇದೆ, ತುಂಬ ಅಂದರೆ ತುಂಬ ಬಿಸಿಲು. ಈ ಬಿಸಿಲಲ್ಲಿ ನಾವು ಹೋದ್ವಿ. ಇವಾಗೆಲ್ಲ ಎಂಟ್ರೆನ್ಸ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಅಂಡರ್ಗ್ರೌಂಡಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ. ನಾನು ಆವಾಗಿಂದ ಬಂದಿರಲಿಲ್ಲ. ನೋಡಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಕೊಡ್ತು. ಬಟ್ ನಾವೆಲ್ಲ ಓಡಾಡಿಕೊಂಡೆ, ಗಾಡಿ ಏನು ತೊಗೊಂಡಿಲ್ಲ, ಅದರೊಳಗಡೆ ಓಡಾಡಿಕೊಂಡೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲ ನೋಡಿದ್ವಿ. ಚೆನ್ನಾಗಿತ್ತು, ಅದೊಂಥರ ಖುಷಿ ಆಯಿತು. ನೋಡಿ ಎಂಟ್ರೆನ್ಸಿಂದ ನಾನು ತೋರಿಸ್ತಾ ಇದ್ದೀನಿ. ಜಾಸ್ತಿ ವಿಡಿಯೋ ಮಾಡಿಲ್ಲ, ಬಿಕಾಸ್ ಮೈಸೂರು ಝೂ ಎಲ್ಲರೂ ನೋಡಿದ್ದಾರೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋಸ್ ಡೀಟೇಲಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲರಿಗೂ ಗೊತ್ತಿರೋದು ಅಂದ್ಕೊಂಡು ನಾನು ವಿಡಿಯೋ ಮಾಡಿಲ್ಲ. ಸೊ ಹಾಗಾಗಿ ಏನೇನು ಓಡಾಡ್ತಿದ್ದೀವಿ, ಎಲ್ಲೆಲ್ಲಿ ಹೋಗಿದ್ದೀವಿ ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇವಾಗ ನಾವು ಆಮೇಲೆ ಪ್ಯಾರೆಟ್ ಝೋನಲ್ಲೇ ಇರೋದು ಇವಾಗ. ನೋಡಿ ಎಂತೆಂಥ ಡಿಫ್ರೆಂಟ್ ಪ್ಯಾರೆಟ್ಸ್ ಇತ್ತಂದರೆ ತುಂಬ ಖುಷಿ ಆಯಿತು ಹೋಗಿದ್ದಕ್ಕೂ. ಬಟ್ ಜಾಸ್ತಿ ಪ್ಲೇಸ್ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಹೋಗಿ ಟೈಮಲ್ಲಿ ಇಲ್ಲಿ ವೆಹಿಕಲ್ ಇರುತ್ತೆ ಒಳಗಡೆ ಎಲ್ಲ ಸುತ್ತಾಡ್ಸೋಕ್ಕೆ. ಆ ಟೈಮಲ್ಲಿ ಇರಲಿಲ್ಲ. 2 ಗಂಟೆಗೆ ಸ್ಟಾರ್ಟ್ ಅಂದರು, ನಾವು ಹೋದಾಗ 1 ಗಂಟೆ ಆಗಿತ್ತು. ಹಾಗೆ ಕಾಡು ಕೋಳಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ನಾನು ಡೀಟೇಲಾಗಿ ತೋರಿಸಿಲ್ಲ, ಬೇಜಾರು ಮಾಡ್ಕೋಬೇಡಿ. ಬ್ಯಾಟ್ರಿ ಲೋ ಇತ್ತು, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇದು ಕಾಡು ಕೋಳಿ ಅಂತ ಅಂತೆ, ಬಟ್ ನಾರ್ಮಲ್ ಮನೆಗೆ ಊರಲ್ಲಿ ಕೋಳಿ ಥರನೇ ಇದೆ. ಅದಾದಮೇಲೆ ನೆಕ್ಸ್ಟು ಚಿರತೆ ಆ ಕಡೆ ಎಲ್ಲ ಬಂದ್ವಿ ಅಲ್ವಾ. ಅಲ್ಲಿ ಇಲ್ಲೇ ಕುಡಿಯೋಕ್ಕೆ ನೀರೆಲ್ಲ ಮಾಡಿದ್ದಾರೆ, ಹಾಗೆ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಓಡಾಡ್ಕೊಂಡು ಬಂದ್ವಿ. ಚೀಟಾ ಅಂತೂ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ವಾಕಿಂಗ್ ಮಾಡ್ತಿತ್ತಂದರೆ ರಿಯಲಿ ತುಂಬ ಚೆನ್ನಾಗಿತ್ತು. ನೋಡಿ ಹೋಗುತ್ತೆ ಮತ್ತು ನಮ್ಮ ಮುಂದಕ್ಕೆ ಓಡಾಡ್ಕೊಂಡು ಬರುತ್ತೆ. ಒಂದು 10 ಮಿನಿಟ್ಸ್ ಹೀಗೆ ಹಾಡ್ತಾಯಿತ್ತು, ಚೆನ್ನಾಗಿತ್ತು, ಖುಷಿಯಾಯಿತು. ಡೈರೆಕ್ಟ್ ಎಲ್ಲ ಎಷ್ಟು ಮುಂದೆ ಓಡಾಡ್ತಿದ್ದೆ ನೋಡಿ, ತುಂಬ ಖುಷಿಯಾಯಿತು ನೋಡಿ. ಎಷ್ಟು ಹತ್ರವಾಗಿ ನೋಡಿ ನೋಡ್ತಾ ಇದ್ರೆ ನೋಡ್ತಾನೆ ಅಲ್ಲೇ ಇರಬೇಕನ್ಸುತ್ತೆ ಈ ಥರ ಮೂಮೆಂಟ್ನ. ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತು ಅದರ ಜೊತೆ ಸೆಲ್ಫಿ ಕೂಡ ಎತ್ಕೊಂಡು ನೆಕ್ಸ್ಟು ಫೋಟೋಸ್ ಎಲ್ಲ ತಗೊಂಡು ನೋಡ್ಕೊಂಡು ಬಂದ್ವಿ. ಫೈನಲ್ಲಾಗಿ 1.5 ಅವರಲ್ಲೆಲ್ಲ ಮುಗೀತು. ನೋಡಿ ನಾನಲ್ಲಿ ನನ್ನ ವಿಡಿಯೋ ಮಾಡಿದ್ದಾಳೆ ನನ್ನ ತಂಗಿ. ಚೆನ್ನಾಗಿತ್ತು. ಬಟ್ ಸ್ವಲ್ಪ ತುಂಬ ಬಿಸಿಲಿದೆ, ಟಯರ್ಡ್ ಆಗಿಬಿಡುತ್ತೆ ಬೇಗ. ಸಂಜೆ ಟೈಮ್ ಇಲ್ಲ ಮಾರ್ನಿಂಗ್ ಬೆಳಗ್ಗೆ ಬೇಗ ಹೋಗ್ಬೇಕು ಇದನ್ನ ವಿಸಿಟ್ ಮಾಡಬೇಕಂದ್ರೆ. ಅಲ್ಲಿಂದ ಒಂದು ಮೈಸೂರು ಅಂಬಾರಿ ಅಂತ ಇದೆ, ಅಲ್ಲಿ ಬಂದ್ವಿ. ಬಟ್ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ತುಂಬ ಚೆನ್ನಾಗಿತ್ತು ಪ್ಲೇಸು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಬ್ಯಾಟ್ರಿ ಲೋ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಬ್ಲಾಗನ್ನು ಇಲ್ಲೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್, ಟೇಕ್ ಕೇರ್.